ಇಲ್ಲ ಕೆಣಕಿದಾಗ ಮಾತ್ರ ನಾವು ರಿಯಾಕ್ಷನ್ ಅನ್ನ ಮಾಡಿದ್ವಿ. ಕೆಣಕಿದ್ದಾರೆ ತಾನೆ. ಮಡಿಕೇರಿಯಲ್ಲಿ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಅರ್ಥದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋದಂತೆ. ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಗೃಹ ಸಚಿವ ಸಮರ್ಥಿಸಿಕೊಂಡಿದ್ದಾರೆ. ಹೌದು, ಕೆಕ್ಕಿದ್ದಾರೆ. ಕೆಕ್ಕಿರೋರನ್ನ ಸುಮ್ಮನೆ ಬಿಡಬಾರ್ದು ಅಂತೇಳಿ ಇವತ್ತು ಇಡೀ ಭಾರತೀಯರು ಪ್ರಶ್ನೆ ಮಾಡ್ತಿದ್ದಾರೆ. ನೀವೇ ಹೇಳ್ತಿದ್ದೀರಲ್ಲ, ಕೆತ್ತಿದ್ರೆ ಸುಮ್ಮನೆ ಕೂರೋದಿಲ್ಲ ಅಂತೇಳಿ. 26 ಜನ ಭಾರತೀಯರನ್ನ ಕೊಂದ್ರಲ್ಲ, ಇದಕ್ಕಿಂತ ಬೇಕಾ? ಇನ್ನು ಎಷ್ಟು ಬಲಿಗಳು ಬೇಕಾಗತ್ತೆ ಹಾಗಾದ್ರೆ? ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತು ಶಾಂತಿಯನ್ನ ನಂಬಿಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದ್ರೆ ನಮ್ಮನ್ನ ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಅಂತ ಅದನ್ನ ಯಾರು ತಿಳ್ಕೊಳ್ಳೋದು ಬೇಡ. ಅವರು ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತು ಶಾಂತಿಯನ್ನ ನಂಬಿಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದ್ರೆ ನಮ್ಮನ್ನ ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಅಂತ ಅದನ್ನ ಯಾರು ತಿಳ್ಕೊಳ್ಳೋದು ಬೇಡ. ಅವರು ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತು ಶಾಂತಿಯನ್ನ ನಂಬಿಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದ್ರೆ ನಮ್ಮನ್ನ ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಇಲ್ಲ. ಕೆಣಕಿದಾಗ ಮಾತ್ರ ನಾವು ರಿಯಾಕ್ಷನ್ ಅನ್ನ ಮಾಡಿದ್ವಿ. ಕೆಣಕಿದ್ದಾರೆ ತಾನೆ. ಮಡಿಕೇರಿಯಲ್ಲಿ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಅರ್ಥದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋದಂತೆ. ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಗೃಹ ಸಚಿವ ಸಮರ್ಥಿಸಿಕೊಂಡಿದ್ದಾರೆ. ಹೌದು, ಕೆಕ್ಕಿದ್ದಾರೆ. ಕೆಕ್ಕಿರೋರನ್ನ ಸುಮ್ಮನೆ ಬಿಡಬಾರ್ದು ಅಂತೇಳಿ ಇವತ್ತು ಇಡೀ ಭಾರತೀಯರು ಪ್ರಶ್ನೆ ಮಾಡ್ತಿದ್ದಾರೆ. ನೀವೇ ಹೇಳ್ತಿದ್ದೀರಲ್ಲ, ಕೆತ್ತಿದ್ರೆ ಸುಮ್ಮನೆ ಕೂರೋದಿಲ್ಲ ಅಂತೇಳಿ. 26 ಜನ ಭಾರತೀಯರನ್ನ ಕೊಂದ್ರಲ್ಲ, ಇದಕ್ಕಿಂತ ಬೇಕಾ? ಇನ್ನು ಎಷ್ಟು ಬಲಿಗಳು ಬೇಕಾಗತ್ತೆ ಹಾಗಾದ್ರೆ? ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತು ಶಾಂತಿಯನ್ನ ನಂಬಿಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದ್ರೆ ನಮ್ಮನ್ನ ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಅಂತ ಅದನ್ನ ಯಾರು ತಿಳ್ಕೊಳ್ಳೋದು ಬೇಡ. ಅವರು ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತು ಶಾಂತಿಯನ್ನ ನಂಬಿಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದ್ರೆ ನಮ್ಮನ್ನ ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಅಂತ ಅದನ್ನ ಯಾರು ತಿಳ್ಕೊಳ್ಳೋದು ಬೇಡ. ಅವರು ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತು ಶಾಂತಿಯನ್ನ ನಂಬಿಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದ್ರೆ ನಮ್ಮನ್ನ ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಇಲ್ಲ. ಕೆಣಕಿದಾಗ ಮಾತ್ರ ನಾವು ರಿಯಾಕ್ಷನ್ ಅನ್ನ ಮಾಡಿದ್ವಿ. ಕೆಣಕಿದ್ದಾರೆ ತಾನೆ. ಮಡಿಕೇರಿಯಲ್ಲಿ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಅರ್ಥದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋದಂತೆ. ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಗೃಹ ಸಚಿವ ಸಮರ್ಥಿಸಿಕೊಂಡಿದ್ದಾರೆ. ಹೌದು, ಕೆಕ್ಕಿದ್ದಾರೆ. ಕೆಕ್ಕಿರೋರನ್ನ ಸುಮ್ಮನೆ ಬಿಡಬಾರ್ದು ಅಂತೇಳಿ ಇವತ್ತು ಇಡೀ ಭಾರತೀಯರು ಪ್ರಶ್ನೆ ಮಾಡ್ತಿದ್ದಾರೆ. ನೀವೇ ಹೇಳ್ತಿದ್ದೀರಲ್ಲ, ಕೆತ್ತಿದ್ರೆ ಸುಮ್ಮನೆ ಕೂರೋದಿಲ್ಲ ಅಂತೇಳಿ. 26 ಜನ ಭಾರತೀಯರನ್ನ ಕೊಂದ್ರಲ್ಲ, ಇದಕ್ಕಿಂತ ಬೇಕಾ? ಇನ್ನು ಎಷ್ಟು ಬಲಿಗಳು ಬೇಕಾಗತ್ತೆ ಹಾಗಾದ್ರೆ? ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತು ಶಾಂತಿಯನ್ನ ನಂಬಿಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದ್ರೆ ನಮ್ಮನ್ನ ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಅಂತ ಅದನ್ನ ಯಾರು ತಿಳ್ಕೊಳ್ಳೋದು ಬೇಡ. ಅವರು ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತು ಶಾಂತಿಯನ್ನ ನಂಬಿಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದ್ರೆ ನಮ್ಮನ್ನ ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಅಂತ ಅದನ್ನ ಯಾರು ತಿಳ್ಕೊಳ್ಳೋದು ಬೇಡ. ಅವರು ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತು ಶಾಂತಿಯನ್ನ ನಂಬಿಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ
ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದರೆ ನಮ್ಮನ್ನ ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಇಲ್ಲ. ಕೆಣಕಿದಾಗ ಮಾತ್ರ ನಾವು ರಿಯಾಕ್ಷನ್ ಅನ್ನ ಮಾಡಿದ್ವಿ. ಕೆಣಕಿದ್ದಾರೆ ತಾನೆ. ಮಡಿಕೇರಿಯಲ್ಲಿ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಅರ್ಥದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋದಂತೆ. ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಗೃಹ ಸಚಿವ ಸಮರ್ಥಿಸಿಕೊಂಡಿದ್ದಾರೆ. ಹೌದು, ಕೆತ್ಕಿದ್ದಾರೆ. ಕೆತ್ಕಿರೋರನ್ನ ಸುಮ್ಮನೆ ಬಿಡಬಾರ್ದು ಅಂತೇಳಿ ಇವತ್ತು ಇಡೀ ಭಾರತೀಯರು ಪ್ರಶ್ನೆ ಮಾಡ್ತಿದ್ದಾರೆ. ನೀವೇ ಹೇಳ್ತಿದ್ದೀರಲ್ಲ, ಕೆತ್ಕಿದ್ರೆ ಸುಮ್ಮನೆ ಕೂರೋದಿಲ್ಲ ಅಂತೇಳಿ. 26 ಜನ ಭಾರತೀಯರನ್ನ ಕೊಂದ್ರಲ್ಲ, ಇದಕ್ಕಿಂತ ಬೇಕಾ? ಇನ್ನು ಎಷ್ಟು ಬಲಿಗಳು ಬೇಕಾಗತ್ತೆ ಹಾಗಾದ್ರೆ? ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತು ಶಾಂತಿಯನ್ನ ನಂಬಿಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದರೆ ನಮ್ಮನ್ನ ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಅಂತ ಅದನ್ನ ಯಾರು ತಿಳ್ಕೊಳ್ಳೋದು ಬೇಡ. ಅವರು ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತು ಶಾಂತಿಯನ್ನ ನಂಬಿಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದರೆ ನಮ್ಮನ್ನ ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಅಂತ ಅದನ್ನ ಯಾರು ತಿಳ್ಕೊಳ್ಳೋದು ಬೇಡ. ಅವರು ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತು ಶಾಂತಿಯನ್ನ ನಂಬಿಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದರೆ ನಮ್ಮನ್ನ ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಇಲ್ಲ. ಕೆಣಕಿದಾಗ ಮಾತ್ರ ನಾವು ರಿಯಾಕ್ಷನ್ ಅನ್ನ ಮಾಡಿದ್ವಿ. ಕೆಣಕಿದ್ದಾರೆ ತಾನೆ. ಮಡಿಕೇರಿಯಲ್ಲಿ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಅರ್ಥದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋದಂತೆ. ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಗೃಹ ಸಚಿವ ಸಮರ್ಥಿಸಿಕೊಂಡಿದ್ದಾರೆ. ಹೌದು, ಕೆತ್ಕಿದ್ದಾರೆ. ಕೆತ್ಕಿರೋರನ್ನ ಸುಮ್ಮನೆ ಬಿಡಬಾರ್ದು ಅಂತೇಳಿ ಇವತ್ತು ಇಡೀ ಭಾರತೀಯರು ಪ್ರಶ್ನೆ ಮಾಡ್ತಿದ್ದಾರೆ. ನೀವೇ ಹೇಳ್ತಿದ್ದೀರಲ್ಲ, ಕೆತ್ಕಿದ್ರೆ ಸುಮ್ಮನೆ ಕೂರೋದಿಲ್ಲ ಅಂತೇಳಿ. 26 ಜನ ಭಾರತೀಯರನ್ನ ಕೊಂದ್ರಲ್ಲ, ಇದಕ್ಕಿಂತ ಬೇಕಾ? ಇನ್ನು ಎಷ್ಟು ಬಲಿಗಳು ಬೇಕಾಗತ್ತೆ ಹಾಗಾದ್ರೆ? ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತು ಶಾಂತಿಯನ್ನ ನಂಬಿಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದರೆ ನಮ್ಮನ್ನ ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಅಂತ ಅದನ್ನ ಯಾರು ತಿಳ್ಕೊಳ್ಳೋದು ಬೇಡ. ಅವರು ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತು ಶಾಂತಿಯನ್ನ ನಂಬಿಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದರೆ ನಮ್ಮನ್ನ ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಅಂತ ಅದನ್ನ ಯಾರು ತಿಳ್ಕೊಳ್ಳೋದು ಬೇಡ. ಅವರು ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತು ಶಾಂತಿಯನ್ನ ನಂಬಿಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದರೆ ನಮ್ಮನ್ನ ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್